ಸ್ವಪ್ನ ಎಡಿಟ್ರಣ ಇನ್ನೂ ಸ್ವಲ್ಪ ಹಿಂದೆ ಹೋಗಿ ಬರೋಣ. ಮಚ್ಚ ಮಾತಾಡ್ಬೇಕಂತ ಮೌನವಾಗಿದೆಯಲ್ಲೋ. ನೀನು ವೈಷ್ಣವಿ ಗೊತ್ತಾ? ನಮ್ಮ ಕ್ಲಾಸ್ ವೈಷ್ಣವಿ ಮುಕ್ಕಡಿ. ನನ್ಗೆ ಅವಳ ಮೇಲೆ ಮನ್ಸಾಗೈತೋ, ಅವಳಿಗೂ ನನ್ನ ಮೇಲೆ ಮನ್ಸೈತೆ ಅನ್ಸುತ್ತೆ. ಆದರೆ ನನ್ನ ಹತ್ರ ದುಡ್ಡಿಲ್ಲದೆ ಅವಳಿಂದ ದೂರ ಉಳಿದಿದ್ದೀನೋ. ಈ 2 ವರ್ಷದಲ್ಲಿ ಅವಳು MBA ಕೋರ್ಸ್ ಇಲ್ಲ CA ಕೋರ್ಸ್ ಕಂಪ್ಲೀಟ್ ಮಾಡಿ ಬರೋಷ್ಟ್ರಲ್ಲಿ ದುಡ್ಡು ಮಾಡಿ ಅವ್ರ ಮನೆಯವ್ರನ್ನ ಒಪ್ಸ್ಕೋಬೇಕು. ದುಡ್ಡಿದ್ರೆ ಒಪ್ಕೊಬಿಡ್ತಾರಾ? ಮನ್ಸು ನೋಡಿ ಕುಲ ಗೋತ್ರ ಕೇಳಿದೆ, ಮೈ ಬಣ್ಣ ಬಿಳಿ ಕಪ್ಪು ಅಂತ ನೋಡಿದೆ, ಅವ್ರ ಕೈ ನನ್ನ ಕೈಯಲ್ಲಿಟ್ಟು ಕನ್ಯಾದಾನ ಮಾಡಿ ಕಳಿಸ್ತಾರೋ. ಯಾಕೋ ಎಡ್ಕನ್ ಅದರ್ತಾ ಇದೆ. ಲೇ ಟೆನ್ಷನ್ ಆಗ್ಬೇಡ. ಹೌದು, ಹೆಂಗ್ ಶುರುವಾಯ್ತು ಅದು? ಮೂರು ಗಂಟೆ ಆಯಿತು, ಇನ್ನೂ ಮಲಗಿಲ್ಲೇನೋ? ಹಾಳಾಗೋಗು. ಮಲ್ಲಿಗೆ ಏಯ್ ಸಾಕ್ ನಿಲ್ಸ. ಮಲ್ಲಿಗೆ ಅಂತ ಮಲ್ಲಿಗೆ ಬಾಡಗಿರೋ ಸಂಪಿಗೆನಲ್ಲ. ಅಲ್ಲೋ ದಡ್ಡಾದವ್ ನೀನು ವಿದ್ಯೆ ಕಳ್ಸೋ ಮೇಲೆ ಮನಸ್ಸು ಬಿದ್ದ. ಲೇ ಅವಳು ವಿದ್ಯೆನ ಕಲ್ಸಕ್ ಮೊದ್ಲೇ ಅವಳ ಮೇಲೆ ನನಗ್ ಮನಸ್ಸಾಗಿತ್ತು. ಓಹೋ, ಇದಕ್ಕೇನಾ ಅವಳು ಬ್ರಾಹ್ಮಣರು ಅಂತ ನೀನು ಮಟನ್ ಚಿಕನ್ ತಿಂದೆ ಬರೀ ಅನ್ನ ಸಾರಲ್ಲಿ 3 ವರ್ಷದ ಕಾಲೇಜಲ್ಲಿ ಬ್ರಾಹ್ಮಣತರ ಆಡಿದ್ದು? ಥೂ, ನಾಜುಕ್ಕಿಲ್ಲದ ನಾಚಿಕೆ. ನನ್ನ ಯಾಕೆ ಕರ್ದೆ? ನನ್ಗೊಂದು ಡೌಟು, ಅವಳಿಗೆ ನಿಜವಾಗ್ಲೂ ನನ್ನ ಮೇಲೆ ಮನ್ಸಾಯ್ತಾ, ಇಲ್ಲ ನನಗೆ ಅವಳ ಮೇಲೆ ಮನ್ಸಿರೋದ್ರಿಂದ ಅವಳಿಗೂ ನನ್ನ ಮೇಲೆ ಮನ್ಸಾಯ್ತಾ ಅನ್ಕೊಳ್ತಾ ಇದ್ದೀನ? ಅದಕ್ಕೆ ನಮ್ಮ ಹುಡುಗಿ ಫ್ರೆಂಡು ನಿನ್ ಗರ್ಲ್ ಫ್ರೆಂಡು, ನೀನೋಗಿ ಅವಳನ್ನ ಗೀಚಿದ್ರೆ ಬಣ್ಣ ಬಯಲ. ಮಿತ್ರ ದ್ರೋಹಿ, ಸ್ವಾರ್ಥದ ಸ್ನೇಹ. ಲಾಸ್ಟ್ ಬೆಂಚ್ ಸೆಕೆಂಡ್ ಬೆಂಚ್ಗೆ ಪದೇ ಬಂದು ಅವಳು ಯಾವ ಊರಲ್ಲಿ ಎಲ್ಲಿ ಮನೆ, ಅತ್ತೆ ಮಕ್ಕಳು, ಮಾವನ ಮಕ್ಕಳು, ಅವಳು ಎಲ್ಲಿ ಹೋಗ್ತಾರೆ ಎಲ್ಲಿ ಬರ್ತಾರೆ ಅಂತ ಕೇಳೋದಕ್ಕೆ ನನ್ನ ಜೊತೆ ಫ್ರೆಂಡ್ಶಿಪ್ ಮಾಡ್ದ. ಕಿಶೋರ, ಅರ್ಥ ಆಯ್ತು ಬಿಡೋ, ಅಪಾರ್ಥ ಮಾಡ್ಕೋಬೇಡೋ. ಚೆನ್ನಾಗಿ ಅರ್ಥ ಆಯ್ತೋ. ನಾನೋಗಿ ನಮ್ಮ ಹುಡುಗಿ ಗೀಸ್ತೀನಿ, ನಮ್ಮ ಹುಡುಗಿ ನಿಮ್ ಹುಡುಗಿ ಗೀಸ್ತಾಳೆ, ನಿಮ್ ಹುಡುಗಿ ನಿನಗೆ ಗೀಸ್ತಿದಾಳೆ ಇಲ್ಲ ಅಂತ ಕಾದ್ ನೋಡ್ಬೇಕು. ಇದೊಂದು ಹೆಲ್ಪ್ ಮಾಡೋ. ಮಾಡ್ತೀನಿ ಬಿಡ. ಮಗ, ನೀನ್ ನಾನ್ ವೆಜ್ ಎಲ್ಲ ತಿನ್ನಲ್ಲ ಅಲ್ವೋ? ಹೌದಲ್ವಾ? ಏನು ಇವನಲ್ಲಿ ಇಷ್ಟೊಂದು ಬದಲಾವಣೆ? 8 ದಿನದ ಹಿಂದೆ ಹಲೋ ಮಗನಿಗೊಂದು ಸರ್ಪ್ರೈಸು. ನೋಡಿದ್ರೆ ಅಂತ ಅಲ್ಲೇ ನೆಗೆದು ಬಿದ್ದು ನೆಲ್ಲಿಕಾಯಿ ಆಗೋಗ್ತೀಯ. ಏನಂತದ? ಇದು ಕೇಳೋ ಅಂತದ್ದಲ್ಲ, ನೋಡೋ ಅಂತದ್ದು. ಸೆಂಡ್ ಮಾಡ್ತೀನಿ ನೋಡೋ.
ಕೊರಿಯರ್ ಸರ್ ಕೊರಿಯರ್ ಸಿಗ್ನೇಚರ್. ಹೇಯ್, ಏನೋ ಮಾಡ್ಕೊಂಡೆ? ಸ್ಕಿಟ್ ಆಯಿತು. ರಕ್ತ ಸುರಿತಿದ್ರು ಕೂತ್ಕೊಳ್ತಿದ್ಯಲ್ಲೋ, ಬಾರ ಹಾಸ್ಪಿಟ್ಲ್ಗೆ ಹೋಗೋಣ. ಏ ಬಿಡ, ಇಲ್ಲಾಗ್ತಿರೋ ನೋವಿಗಿಂತ ಇಲ್ಲಾಗ್ತಿರೋ ನೋವೇ ನೆಚ್ಚಲ್ಲ. ನಿನ್ನ ಮನೆಯಿಂದ ಬರೋವಾಗ ಅವಳು ಕಾಣಿಸಿದ್ಲಾ? ಹೇಗಿದ್ದಾಳ? ನಗ್ನಗ್ತಾ ಖುಷಿಯಿಂದ ಆರಾಮಾಗಿದ್ದಾಳೆ ತಾನೆ? ಇದೆಲ್ಲ ಮತ್ತೆ ಮಾತಾಡೋಣ ಬಾರೋ. ಯಾವ ಕಲರ್ ಡ್ರೆಸ್ ಹಾಕ್ಕೊಂಡಿದ್ಲು? ಯೆಲ್ಲೋ ಕಲರ, ಪಿಂಕ್ ಕಲರ? ಹಾಂ, ಎಲ್ಲ ಕಲರ್ ಅವಳಿಗೆ ಮ್ಯಾಚು. ಅವಳ ನಗುಗೆ ಕಣ್ಣಲ್ಲಿರೋ ಕಾಂತಿಗೆ ಕೋಟಿಗಳು ಕೊಟ್ಟರು ಕಡಿಮೆನೇನೋ. ಹೇಳೋ. ಇದೆಲ್ಲ ಕ್ಷಣಿಕ, ಶಾಶ್ವತವಲ್ಲ. ಅವ್ರು ಬರ್ತಾರೆ, ತೀಟೆ ತೀರ್ಸ್ಕೊಂಡು ಹೋಗ್ತಾರೆ. ಅವಳು ನನ್ನ ಪ್ರಾಣ, ಅವಳು ನನ್ನ ಬಂಗಾರ ಕಣೋ. ಅವತ್ತೇನೋ ಅಂದೆ? ನಿಜ ಹೇಳ್ತಿದ್ದೀನಿ, ಶಿ ಈಸ್ ನಾಟ್ ಡಿಸರ್ವ್ ಟು ಯು. ಇವತ್ತು ನಾನು ಹೇಳ್ತಿದ್ದೀನಿ ಕೇಳು. ಐ ಆಮ್ ನಾಟ್ ಡಿಸರ್ವ್ ಟು ಹರ್. ಐ ಆಮ್ ನಾಟ್ ಡಿಸರ್ವ್ ಟು ಹರ್.
ಇನ್ನೊಂದು ಸರಿ ಅವಳ ಬಗ್ಗೆ ತಪ್ಪಾಗಿ ಆಡ್ದೋ ಫ್ರೆಂಡು ಅಂತಲೂ ನೋಡಲ್ಲ. ಕಿತ್ತೋದೊಳಗೋಸ್ಕರ ನನ್ನ ನಿನ್ನ ನಡುವೆ ಕಿತ್ತಾಟನ ಫ್ರೆಂಡ್ ಅಂತ ನೋಡಲ್ವಾ? ಬಾರ ನನ್ನ ಮಗನೇ. ಎಷ್ಟು ಸರಿ ಹೇಳ್ಬೇಕು, ಇದೆಲ್ಲ ಕ್ಷಣಿಕ, ಶಾಶ್ವತವಲ್ಲ. ಅವರು ಬರ್ತಾರೆ, ತೀಟೆ ತೀರ್ಸ್ಕೊಂಡ್ರೆ ಹೋಗ್ತಾ ಇರ್ತಾರೆ. ಕೋಪ ಬರ್ತಿದೀಯಾ? ಕೋಪ ಅಂದ್ರೆ ಇದೇ ಸತ್ಯ. ಈಗಿನ ಕಾಮ ನಡೀತಾ ಇರೋದೇ ಇದೆ. ನಿನ್ನ ಪ್ರಕಾರ ನಿಮ್ಮ ಹುಡುಗಿ ಬಂಗಾರ ಏನೋ, ಆದ್ರೆ ಅವ್ಳು ನೀನು ಬಿಟ್ಟೋದ್ಲು. ಆದ್ರೆ ನೀನು ಮಾತ್ರ ಅವ್ಳ ನೆನಪಲ್ಲೇ ನೇತಾಡ್ತಾ ಇದೀಯಾ. ಅವಳು ಅವನ ಜೊತೆ ಅಲಕಿಸ್ಕೊಂಡು ಸೆಲ್ಫಿ ಮೇಲೆ ಸೆಲ್ಫಿ ಹೊಡ್ಕೊಂಡು ಇನ್ಸ್ಟಾ ಸ್ಟೋರಿಗಳಲ್ಲಿ ವಾಟ್ಸಪ್ ಸ್ಟೇಟಸ್ಗಳಲ್ಲಿ ಹಾಕೊಂಡು ಆರಾಮಾಗಿದ್ದಾಳೋ. ಆದ್ರೆ ನೀನು ಮಾತ್ರ ಅವಳೇ ಬೇಕು ಅಂತ ಹಾಲಾಗ್ತಿದ್ಯಲ್ಲೋ. ಅರ್ಸನ್ ಆಗ್ಬೇಕಾದವನು ಹಾಲಾಗ್ತಿದ್ಯಲ್ಲೋ. ಬಂಗಾರ ಅಂತ ಮುದ್ದಾಡೋಂಗಿಂತ ಬಂಗಾರ ತನ್ನ ಸುರಿಯೋನ್ಗೆ ಬೆಲೆನೋ. ಅವಳು ಕರ್ತಿದ್ ಕೂಡಲೇ ಕಾಲಲ್ಲಿ ಬರೋಂಗಿಂತ ಕಾರಲ್ಲಿ ಬರೋಂಗೆ ಬೆಲೆನೋ. ನಿನಗೆ ನಿನ್ನ ಹುಡುಗಿ ಇಂಪಾರ್ಟೆಂಟೋ, ನನಗೆ ನನ್ನ ಫ್ರೆಂಡ್ ಇಂಪಾರ್ಟೆಂಟೋ? ಇನ್ನೊಂದ್ಸರಿ ಹೇಳೋ. ಬಂಗಾರದ ಮುದ್ದಾಡೋಂಗಿಂತ ಬಂಗಾರದ ಸುರಿಯೋನ್ಗೆ ಬೆಲೆನೋ. ನಂಗೆ ನನ್ನ ಫ್ರೆಂಡ್ ಇಂಪಾರ್ಟೆಂಟೋ. ಇನ್ನು ಹಿಂದೆ ಅವಳೆಲ್ಲ ಆರಾಮಾಗಿದ್ದಾಳೋ. ಆರಾಮಾಗಿರಲಿ. ನಾನು ಅವ್ರ ಮನೆಯವ್ರನ್ನ ಒಪ್ಪಿಸಿ ಕಟ್ಕೋಬೇಕು ಅಂದ್ಕೊಂಡಿದ್ದು ನಿಜಾನ. ಆದರೆ ಅವಳು ನನ್ನೇ ಮದುವೆ ಆಗಬೇಕು, ನನ್ನೇ ಕಟ್ಕೋಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಏನಿಲ್ಲ. ನಾನು ಅವಳಿಂದ ಎಕ್ಸ್ಪೆಕ್ಟ್ ಮಾಡೋದೊಂದೇ, ಪ್ರತಿದಿನ ಪ್ರತಿ ಕ್ಷಣ ನಗ್ನಗ್ತಾ ಖುಷಿಯಿಂದ ಇರಬೇಕು. ಎಷ್ಟು ಖುಷಿ ಅಂದರೆ ನೋವಲ್ಲಿರೋರು ಅವ್ರ ನಗು ನೋಡಿದ್ರೆ ನೋವನ್ನು ಮರೆತು ನಗೋ ಅಷ್ಟು ಖುಷಿಯಿಂದ ಇರಬೇಕು. ಸ್ವಾರ್ಥಿ. ಹೌದಾ? ನನ್ನ ಹುಡುಗಿ ನಗ್ನಗ್ತಾ ಇರಬೇಕು. ನನ್ನ ಜೊತೆ ಇಲ್ಲ ಅಂದರೆ ನಗ್ನಗ್ತಾ ಇರಬೇಕು. ನಾನು ಸ್ವಾರ್ಥಿನೇನೋ. ಅವಳ ಮೇಲೆ ನಿಂಗೆ ಇರೋದೇ ಹುಚ್ಚು ಪ್ರೀತಿ. ನಾಳೆ 15ನೇ ತಾರೀಕು ಇಂಟರ್ವ್ಯೂ ಇದೆ, ಅಟೆಂಡ್ ಮಾಡ್ತೀಯೋ ಮಾಡಲ್ವಾ? ಜೀವನ ಅಂದರೆ ಏನು ಅಂತ ಅವಳು ತಿಳಿಸಿದ್ಲು. ಜೀವನದಲ್ಲಿ ಹೆಂಗಿರಬೇಕು ಅಂತ ನೀನು ತಿಳಿಸ್ದೆ. ಅಟೆಂಡ್ ಮಾಡದೆ ಇರ್ತೀನಾ? ಏನು 12ನೇ ತಾರೀಕು 10 ಗಂಟೆಗೆ ಅವಳು ಮದುವೆ, ಅದೇ ದಿನ ಅವನು ಇಂಟರ್ವ್ಯೂ. ಇಂಟರ್ವ್ಯೂ ಅಟೆಂಡ್ ಮಾಡಿದ್ನ? ಯಾಕೆ ಈ ಕೆಲಸ ಚೂಸ್ ಮಾಡ್ಕೊಂಡೆ ನೀನು? ದಿನಕ್ಕೊಂದೂರು, ಗಂಟೆಗೊಂದು ಮನೆ, ನಿಮಿಷಕ್ಕೊಂದು ವ್ಯಕ್ತಿ, ಸೆಕೆಂಡ್ಗೆ ಒಂದೊಂದು ವ್ಯಕ್ತಿತ್ವವನ್ನು ಕಾಣ್ತಾ ಆಗ್ಲಾದ್ರೂ ಕಳೆದೋಗಿರೋ ವ್ಯಕ್ತಿಯ ವ್ಯಕ್ತಿತ್ವಗಳನ್ನು ಮರೆಯೋ ಪ್ರಯತ್ನ. ಏ ಸಮೋ, ಗೋಪಾಲ್, ಕಾಲಲ್ಲಿ 6 ಡಿಜಿಟ್ ಫಿಗರ್ ಹೊಡೆದ್ನಾ? ವೈಷ್ಣವಿ
ಹಲೋ, ಸರ್ಪ್ರೈಸು ಏನು ಅಂಥದ್ದು? ಸರ್ ಕೊರಿಯರ್ ಸ್ವಪ್ನಗಳಲ್ಲಿ ಬಂದವನು. ಸಿಗ್ನೇಚರ್. ಇದು ಅವಳಿಗೆ ಇನ್ವಿಟೇಷನ್ ಕಾರ್ಡ? ಸತ್ಯವಾಗ್ಲೂ ಅವಳಿಗೆ ಮದುವೆನಾ? ಇಲ್ಲ ಇದು ಸ್ವಪ್ನಗಳೇನಾ? ನಾನು ಅವಳಿಗೋಸ್ಕರ ದೇವದಾಸ್ ಆಗಿದ್ನ? ಅಳಬಾರ್ದು, ನಾನು ಅವಳಿಗೋಸ್ಕರ ಅಳಬಾರ್ದು. ದುಡ್ಡು 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 ಅಂತ ಧೂಳಲ್ಲಿ ಬೇರೆ ಈ ದುನಿಯಾದಲ್ಲಿ ಅವಳಿಗೋಸ್ಕರ ಅಳಬಾರ್ದು. ನಾನು ಅಳಬಾರ್ದು, 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 ಅಳಬಾರ್ದು. ಆಗ್ತಿಲ್ಲ, ಆಗ್ತಿಲ್ಲ. ಏನೋ ಬೆಳಗ್ಗೆನ ಕಚ್ಚನ ಕುಡಿದ್ಬಿಟ್ಟಿದ್ಯಲ್ಲ. ಇದು ವಾಟರ್ ಮೆಡಿಟೇಷನ್. ಸ್ವಪ್ನದಲ್ಲಿ ಅವ್ನು ಮದುವೆ ಆಗೈತೆ ಅಂತ ಬಂದ್ಬಿಟ್ಟೈತೆ. ನಿಮ್ಮ ಪ್ರಕಾರ ಮುಂಜಾನೆ ಮೂಡೋ ಸ್ವಪ್ನಗಳು ಸತ್ಯ ಆಗ್ತವ, ಸುಳ್ಳಾಗೆ ಉಳಿತವ? ಇದು ಬೇರೊಬ್ಬರನ್ನ ಉದ್ದೇಶಿಸಿ ಮೂಡಿದ ಕನಸಲ್ಲ, ಹಾಗಂತ ಕಾಲ್ಪನಿಕವಾಗಿ ಮೂಡಿದ ಕನಸು ಅಲ್ಲ. ಇದು ನನ್ನಲ್ಲಿನ ನನ್ನ ಕನಸು. ಸ್ವಪ್ನ ಇನ್ ಇಂಟ್ರವರ್ಟ್.